ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇಲಿ ನಾನು ಫ್ರೂಟ್ಸ್ ವೇಸ್ಟ್ ಆಗ್ತಿದೆಯಾ, ಈ ಥರ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಆ್ಯಪಲ್ಸ್, ಡ್ರೈ ಫ್ರೂಟ್ಸ್, ಬನಾನಾಸ್, ಶುಗರ್, ಕಸ್ಟರ್ಡ್ ಪೌಡರ್, ಮಿಲ್ಕ್ ಮತ್ತು ಪೊಮೊಗ್ರಾನೇಟ್ಸ್. ನಿಮ್ಗೆ ಇಷ್ಟ ಬಂದಿದ್ದ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು. ಮೊದಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ನೀಟಾಗಿ ಬಾಯ್ಲ್ಗೆ ಇಡಿ. ಆಮೇಲೆ 2 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಂಟಿಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿತಿರೋ ಹಾಲಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ತಿರುಗಿಸ್ತಾನೆ ಇರಿ, ಕೈ ಬಿಡದೆ. ಈಗ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ನಿಮ್ಗೆ ಇಷ್ಟ ಬಂದಷ್ಟು ಮತ್ತು ನಿಮ್ಗೆ ಟೇಸ್ಟ್ಗೆ ಇಷ್ಟ ಆಗುವಷ್ಟು ಶುಗರ್ನ ಸೇರಿಸ್ಕೊಳ್ಳಿ. ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೆಳಗಿಳಿಸಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ಈಗ ಫುಲ್ ಕೂಲ್ ಆಗಿದೆ. ಇದಕ್ಕೆ ನಾನು ಅವಾಗಲೇ ಚಾಪ್ಡ್ ಬನಾನಾಸ್ ಮತ್ತು ಆ್ಯಪಲ್ಸ್ ಇಟ್ಟಿದ್ನಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಇದನ್ನು ಸರ್ವ್ ಮಾಡಿಬಿಟ್ಟು ಸ್ವಲ್ಪ ಪೊಮೊಗ್ರಾನೇಟ್ಸ್ ಮತ್ತು ಚಾಪ್ಡ್ ಆಲ್ಮಂಡ್ಸ್ ಆ್ಯಂಡ್ ಕ್ಯಾಶ್ಯೂಸ್ ಜೊತೆ ಸರ್ವ್ ಮಾಡ್ತಿದ್ರೆ ಆಹಾ, ಚೆನ್ನಾಗಿರುತ್ತೆ. ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟಲ್ಲಿ ಶೇರ್ ಮಾಡಿ. Thank you for watching this video. Like, share and subscribe. ನೋಡಿ ಗೈಸ್, ಇಟ್ಸ್ ಈಸಿ ಆ್ಯಂಡ್ ಸಿಂಪಲ್. ಜಸ್ಟ್ 5 to 10 minutes ಒಳಗಡೆ ಈ ರೆಸಿಪಿನ ನೀವು ಮಾಡ್ಬೋದು. Once again, like, share and subscribe to my channel. Bye.